ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣಿ ಅಂತ. ನಾನು ಇಲ್ಲೇ ಈ ಬೆಣಗಾನಲ್ಲಿ ದಲಿತ ಒಬ್ಬ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಇವರೇನೋ ಹೇಳ್ತಾರೆ, ಐನೋರು ಸ್ವಲ್ಪ ಅವ್ರ ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಜಾತಿ ಭೇದ ಅಂತ ಹೇಳ್ತಾರೆ. ಇದೇ ನಮ್ಮ ಸತೀಶ್ ಗೌಡರು ನನ್ನ ಸಾಕಿ ಆಚೆ ಬಿಟ್ಟಿದ್ದಾರೆ. ಅವರು ನನ್ನ ಸ್ವಂತ ತಟ್ಟೆದಲ್ಲಿ ಕುತ್ಕೊಂಡು ಊಟ ಮಾಡಿಸಿದ್ದಾರೆ. ಇದು 100%. ಅವ್ರ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿಸಿ ಜಾತಿ ಭೇದ. ನಾನು ಮಕ್ಕಳಲ್ಲಿ ನಿಂತ್ಕೊಂಡ್ರೆ ಒಳಗಡೆ ಬರಲಿ, ಒಳಗಡೆ ಕುತ್ಕೊಳ್ಳೋ ಆ ಥರ ಮಾಡಿರತಕ್ಕಂಥ ವ್ಯಕ್ತಿ ಅವರು. ಅಂಥವ್ರ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದರೆ ಅದು ತುಂಬ ಖಂಡನೀಯ ಆಗ್ತದೆ. ನಮಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಅಂದರೆ ನಾವು ಗೌಡ್ರನ್ನ ಹತ್ರನಿಂದ ನೋಡಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ಜಾತಿ ಭೇದ ಅನ್ನೋದಕ್ಕೆ ಅವ್ರು ಹೇಳಿರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಆ ಥರ ನಮಗೆ ನಮ್ಮ ಊರಲ್ಲಿ ಹುಡುಗರಾಗ್ಬೋದು, ದೊಡ್ಡವರಾಗ್ಬೋದು. ಇವಾಗ ನೋಡ್ರಿ, ನಮ್ಮ ಗೌಡ್ರ ಮನೆಗೆ ಹೋದ್ರೆ ಎಲ್ಲ ಕಡೆ ಓಡಾಡಕ್ಕೆ ಬಿಡ್ತಾರೆ ನಮ್ಮನ್ನು. ಇನ್ನೆಲ್ಲಿ ಜಾತಿ ಭೇದ? ನೀರು ಏನಕ್ಕೆ ನೀರಿಲ್ಲ? ನಾನು ಸಂಪು ನೀರು ಬಿಲ್ ಕಟ್ಟಿ ಸುಮಾರು 5 ವರ್ಷ ಆಗಿದೆ. ನನ್ನ ಗ್ರಾಮದಲ್ಲಿ ನಮ್ಮ ಗೌಡರು ಯಾಕೆ ಕಟ್ಟಿಲ್ಲ ಅಂತ ಕೇಳಿಲ್ಲ. ಯಾಕಂದ್ರೆ ಅವರು ಸ್ವಂತ ಬೋರ್ ಕೊರೆಸ್ತಾರೆ, ಮುಡಿಸ್ತಾರೆ, ಮನೆಗೆ ನೀರು ಬಿಡ್ತಾರೆ. ಈಗ ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ನೀರು ಅಭಾವ ಇರ್ಬೋದು, ನಮ್ಮೂರಲ್ಲಿ ಇಲ್ಲ. ಹೇಳ್ತಾರೆ ಅವ್ರು ಯಾರೋ MLA ಹೇಳಿದ್ರು ನೀರು ಬಿಡ್ತಾರೆ, ಆ MLA ಹೇಳಿದ್ರು ನೀರು ಬಿಡ್ತಾರೆ. ನಮ್ಗೆ ಯಾರು ಬೇಡ ಸ್ವಾಮಿ, ನಮ್ ಗೌಡ್ರು ಇದ್ದಾರೆ, ನಮ್ಗೆ ನೋಡ್ಕೊಂತಾರೆ ನಮ್ಮನ್ನ. ನೀವು ಯಾರನ್ನು ಕರ್ಕೊಂಡು ಬರೋದು ಬೇಡ, ನಮ್ ಕೆರೆ ತುಂಬಿಸೋದು ಬೇಡ, ನಮ್ಗೆ ನೀರು ಬಿಡೋದು ಬೇಡ. ಇರೋ ಊರ್ನ ನೆಮ್ಮದಿಯಾಗಿ ಇರಕ್ ಬಿಟ್ರೆ ಸಾಕು. ಅದೊಂದು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.